ಸತಿ ಬಿಜೆಪಿ ಅವರಿಗೆ ಸವಾಲು ಹಾಕಿದ್ದೀನಿ. ಇವತ್ತು ಕೋಲಾರಲ್ಲೂ ಸವಾಲು ಹಾಕ್ತಾ ಇದ್ದೀನಿ. ನಾನು ಬಿಜೆಪಿ ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ, ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಅವ್ರು ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ. ರಾಜಕೀಯದಿಂದ ನಿವೃತ್ತಿ. ನಾನು ಓಪನ್ ಸವಾಲು ಬಿಜೆಪಿ ಅವರಿಗೆ. ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ, ಇದಕ್ಕಂದರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಅದಕ್ಕೇನಂದ್ರು ಬಿ ಜೆ ಪಿಯವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ. ಆ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ನಮ್ಮ ಸರ್ಕಾರ ಬಂದು ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋದು ತಮಗೆಲ್ಲ ಗೊತ್ತಿದೆ ವಿಚಾರ. ಇದು ನಾವು ಘೋಷಣೆ ಮಾಡಿರಲಿಲ್ಲ. ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಸುಲಭದು ಮಾತಿಲ್ಲ. ಅವ್ರದ್ದೇ ಸರ್ಕಾರ ಇತ್ತಿಲ್ಲ. BJP 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಬಡವ್ರ ಬಗ್ಗೆ ಕಾಳಜಿ ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ಆಲ್ರೆಡಿ 36 ಸಾವಿರ ಮನೆ ಕೊಟ್ಟಿದ್ದೀವಿ ತಾನೆ ನಾವು. ಇನ್ನು 42 ಸಾವಿರ ರೆಡಿ ಇದೆ. ಹೋದ ತಿಂಗಳೆಲ್ಲ ಕೊಡಬೇಕಾಗಿತ್ತು. ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ. ಬರೋ ತಿಂಗಳಲ್ಲಿ ಕೊಡ್ತಾ ಇದ್ದೀವಿ. ಈಗ ಏನಾಗಿದೆ ಬಾಸು, ಅದೇ ಹೇಳ್ತಾ ಇರೋದು. ಭಾಳ ಕಡೆ ನಾನು ಹೇಳ್ತಾ ಇಲ್ಲ. ಟೋಟಲ್ ಒಟ್ಟಾಗಿ 2,30,000 ಮನೆಗಳು ಇಡೀ ರಾಜ್ಯ ನಾನು ಹೇಳ್ತಾ ಇರೋದು. ಬೆನಿಫಿಷರಿ ಪೇಮೆಂಟ್ ಕೊಟ್ಟಿಲ್ಲದ ಕಾರಣಕ್ಕೆ ಮನೆಗಳು ಪೆಂಡಿಂಗ್ ಇತ್ತು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ, ಮನೆಗಳು ಕಂಪ್ಲೀಟ್ ಮಾಡೋಂತ ಕೊಟ್ಟಿದ್ದಾರೆ. ಈಗ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡ್ಕೊಟ್ಟಿದ್ದೀವಿ. ಫಸ್ಟ್ ಸ್ಟೇಜಲ್ಲಿ 36 ಸಾವಿರ ಮನೆ ಕೊಟ್ಟಿದ್ದೀವಿ. ಹಾಂ, ಈಗ 36 ಸಾವಿರ ಮನೆ ಯಾರು ಕೊಟ್ಟಿರೋದು? BJP ಅವರು ಕೊಟ್ರ? ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ರ? ಅದೇ ಹೇಳ್ದಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ನಂಬಿಕೆ ವ್ಯವಸ್ಥೆ ಕೊಡ್ತಾರೆ. 18% GST ಹಾಕಿ ಹಿಂದೆ ವಾಪಸ್ 1,38,000 ವಾಪಸ್ ತೊಗೊಳ್ತಾರೆ. ಆ ಕೆಲಸ ನಾವು ಮಾಡಲ್ಲ. ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಅವ್ರಿಗೂ ಸಿಕ್ಕಿತ್ತಾನೆ ಅವಕಾಶ. 4 ವರ್ಷ ಇದ್ರಿಲ್ಲ. ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯಗೆ ಮಾತ್ರ ಕಾಳಜಿ ಇರೋದ? ಏನು ಮಾಡಿಲ್ಲ ಅಂತ ಹೇಳಿ. ಕುಮಾರಸ್ವಾಮಿ ಯಾವಾಗಿಲ್ಲ? ನಾನು ಅದೇ ಪಕ್ಷದಲ್ಲಿದ್ದವನು. ಕುಮಾರಸ್ವಾಮಿ ಯಾವಾಗಿಲ್ಲ? ಪ್ರತಿ ಸಲ ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು. 50 ಸಿದ್ದರಾಮಯ್ಯ ಅವ್ರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ? 2004 59 ಸೀಟ್ MLAಗಳು ಇದ್ದರು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಭಾಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು. ನಾನು ಆ ಪಕ್ಷದಲ್ಲಿದ್ದೆ. ನಾನು ಆ ಪಕ್ಷದಲ್ಲಿ ಇದ್ದಿದ್ದು. ಅವರು ಆವಾಗ MLA ಆಗಿದ್ದರು. ಭಾಳ ಪಾಪ್ಯುಲರ್ ಆಗಿದ್ದರು. ಬೇಜಾರು ಮಾಡ್ಕೊಂಡ್ಬಿಡಿ, ಅನ್ನ ಅವ್ರಿಗೆ ಹೇಳ್ತಾರೆ. ಭಾಳ ಪಾಪ್ಯುಲರ್ ಆಗಿದ್ದರು. ನಾನು ಆ ಪಕ್ಷದಲ್ಲಿದ್ದೆ. 2007ರಿಂದ 8ವರೆಗೂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು. ಭಾಳಾದರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಏನಾಯಿತು? 28ಕ್ಕೆ ಬಂದರು. ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಜನತಾದಳಲ್ಲಿ ಇರುವಾಗ ಏನು 59 ಸೀಟ್ ಬಂದಿತ್ತು, ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ. 59ಕ್ಕೆ ಬಂತು, 40ಕ್ಕೆ ಬಂದರು. ಈಗ ಎಷ್ಟಿದೆ? 19ಕ್ಕೆ ಬಂದಿದ್ದಾರೆ. ಅಂದರೆ ಹೋದ್ರು -1. ನೆಕ್ಸ್ಟ್ ಅದೇನೇ ಆಗೋದು. ಈಗ ನಮ್ಮ ಸ್ನೇಹಿತರು ಇವರು ಅದೇ ಪಕ್ಷದಲ್ಲಿರೋದು. ಆ ಪ್ರಶ್ನೆ ನಾನು ಇವ್ರನ್ನ ಕುಣಿಸ್ಕೊಂಡು ಕೇಳಬೇಡಿ, ಸಪ್ರೇಟ್ ಆಗಿ ಹೇಳ್ತೀನಿ. ಯಾರು ಕೊಡಬೇಕಾಗಿತ್ತು? ಅವ್ರ ಸರ್ಕಾರ ಇತ್ತಿಲ್ಲ. 2 ಬಾರಿ ಅವಕಾಶ ಸಿಕ್ಕಿತ್ತಿಲ್ಲ. ಏನು ಮಾಡಿದ್ರು ಅವರು? 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ. ಈಗ 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ. ಆವಾಗ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೂ ಒಂದು ಕ್ವಶ್ಚನ್ ಮಾರ್ಕ್. ಆ ಥರ ಟ್ಯಾಕ್ಸ್ ಹಾಕಿ ನಾನು 5 ಸಾವಿರ ಕೊಡ್ತಾಯಿದ್ದೆ ಅಂತ ಹೇಳೋರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಯಾರಿಗೆ? ಕಾಂಗ್ರೆಸ್ ಏನು ಫ್ರೀ ಹ್ಯಾಂಡ್? ಕುತ್ತಿಗೆ ಮೇಲೆ ಕೂತಿದ್ರು ಅವರು. ಅಲ್ಲ, ಕಣ್ಣಲ್ಲೆಲ್ಲ ನೀರು ಹಾಕೊಂಡ್ರಲ್ಲ ಸರ್. ಯಾರು? ಕಾಂಗ್ರೆಸ್ ಅವ್ರು ನಮಗೆ ಅಧಿಕಾರ ಮಾಡಕ್ಕೆ ಬಿಡಲಿಲ್ಲ. ಏನಕ್ಕೆ ಅವ್ರು ನಡ್ಸೋಕ್ಕಾಗಲಿಲ್ಲ. ಈಗ ಏನಾಗಿತ್ತು, ಕುಮಾರಸ್ವಾಮಿಗೆ ಅವ್ರು 2007ರಲ್ಲಿ ಜನನೂ ನಿರೀಕ್ಷೆ ಇಟ್ಟಿದ್ದು. ಭಾಳ ಜನ ನಿರೀಕ್ಷೆ ಇಟ್ಟಿದ್ದು. ಈ ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ ಜನ ನಿರೀಕ್ಷೆ ಇಕ್ಕಿದ್ರು. ಏನಕ್ಕೆ 2007 ಅದಕ್ಕಿಂತ ಮುಂಚೆ ಹೇಳಿದೆ ನಾನು. 2007ರಿಂದ ಇಟ್ಕೊಂಡು 2008ವರೆಗೂ ಒಳ್ಳೆ ಸರ್ಕಾರ ಕೊಟ್ಟರು. ಒಳ್ಳೆ ಮುಖ್ಯಮಂತ್ರಿ ಆಗಿ ಹೆಸರು ತೊಗೊಂಡ್ರು. ಒಳ್ಳೆ ಒಂದು ಪಾಪ್ಯುಲರ್ ಆದರು. ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ. ಮೊನ್ನೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ವೆಸ್ಟರ್ನ್ ಹೋಟೆಲಲ್ಲಿ ಇದ್ಬಿಟ್ಟು ಎಲ್ಲ ಪ್ರೂವ್ ಮಾಡಿದ್ರು. ಜನ ನಿರೀಕ್ಷೆ ಏನು ಇಟ್ಕೊಂಡಿದ್ರು. ಅವ್ರಿಗೆ ಕೇಳಿ, ನನ್ನ ಕೇಳಿದ್ರೆ ನಾನಿದ್ನ ಜೊತೆಯಲ್ಲಿ ಇಲ್ಲ. ನಾನು ಆವಾಗ ಹೋಟ್ಲಲ್ಲಿ ಇರಲಿಲ್ಲ. 2017ರಲ್ಲಿ ನಾನು ಬಂದಿದ್ದು. 2017ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. 2018ರಲ್ಲಿ ನಾನು ಗೆದ್ದೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದ್ದೆ ತಾನೆ. ಕುಮಾರಸ್ವಾಮಿ ಜೊತೆ ಇದ್ದದ್ದು ಮಾತಿಗೆ ನಾನು ಹೇಳ್ತಾ ಇರೋದು. ಏನಂತ ಇದ್ರು ಕುಮಾರಸ್ವಾಮಿ? ಭಾಳಷ್ಟು ಕಡೆ ಭಾಷಣದಲ್ಲಿ ಹೇಳಿದ್ರು,
ನಾನೇನೋ ಮುಖ್ಯಮಂತ್ರಿ ಆದರೆ ಜಮೀರ್ ಅವ್ರನ್ನ ಡೆಪ್ಟಿ ಸಿ ಎಮ್ ಮಾಡಿಬಿಟ್ಟು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದರು. ಹೌದು ತಾನೆ? ನಾನು ಅವಾಗ ಅವ್ರು ಮುಖ್ಯಮಂತ್ರಿ ಆಗುವಾಗ ನಾನು ಎಮ್ ಎಲ್ ಎ ಆಗಲಿಲ್ಲ. ಆಮೇಲೆ 6 ತಿಂಗಳು ಬಿಟ್ಟು ಎಮ್ ಎಲ್ ಎ ಆದೆ ನಾನು. ಕೇಳಿ 6 ತಿಂಗಳು ಬಿಟ್ಟು ಎಮ್ ಎಲ್ ಎ ಆದೆ ನಾನು. ಬೈ ಎಲೆಕ್ಷನ್ ಬಂತು, ಬೈ ಎಲೆಕ್ಷನಲ್ಲಿ ಗೆದ್ದೆ. ಮೊದಲೇ ಎಲೆಕ್ಷನ್ ಕಂಪ್ಲೀಟ್ ಮಾಡೋಕ್ಕೆ ಕೊಡಪ್ಪ ಇದು. 2004 ನಾನು ಸೋತೆ, ಮೊದಲೇ ಚುನಾವಣೆಗೆ ಸೋತೆ. 2005 ಬೈ ಎಲೆಕ್ಷನ್ ಬಂತು, ಬೈ ಎಲೆಕ್ಷನಲ್ಲಿ ಗೆದ್ದಾದಮೇಲೆ ಕುಮಾರಸ್ವಾಮಿ ಅವರು ನನಗೆ ಮಂತ್ರಿ ಮಾಡೋದಿಲ್ಲ ಅಂತಲ್ಲ, ಏನು ಖಾತೆ ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ಏನು ಖಾತೆ? ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡವ್ರು ನೋಡಿ ಅವರು. ಏನು ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತೀನಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. 2018 ಎಮ್ ಎಲ್ ಎ ಆದೆ. ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರಿಗೂ ಕೇಳೋಕೆ ಹೋಗಿಲ್ಲ. ಏನಕ್ಕೆ ನಾನು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ನನಗಿಂತ ಸೀನಿಯರ್ ಇದ್ದರು. ರೋಷನ್ ಬೇಗ್ ಅವರು 7 ಬಾರಿ ಎಮ್ ಎಲ್ ಎ ಆಗಿದ್ರು. ಪಾಪ ತನ್ವೀರ್ ಸೇಠ್ ಅವರು 5 ಬಾರಿ ಎಮ್ ಎಲ್ ಎ ಇದ್ದರು. ಹಾರೀಸ್ ಅವರು 3 ಬಾರಿ ಎಮ್ ಎಲ್ ಎ. ಅವ್ರನ್ನ ಇಟ್ಕೊಂಡು ನನಗೆ ಹೆಂಗೆ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಮಂತ್ರಿ ಮಾಡಿ 4 ಖಾತೆ ಕೊಟ್ಟಿದ್ರು. ಅವಾಗ ಆಗಬೇಕಂತ ಆಸೆ ಇಟ್ಕೊಂಡ್ರೆ ತಪ್ಪಿಲ್ಲ. ಏನಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಬಂದು ಇವತ್ತು ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲಲ್ಲ. ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಆ ಕುರ್ಚಿಯಲ್ಲಿ. ಈಗ ತೀರ್ಮಾನ ತೊಗೊಳ್ಬೇಕಾದ್ರೆ ನೀವು ತೊಗೊಳಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತೊಗೊಂಡಾಗ ಆ ಗೆರೆ ದಾಟ ನಾವೆಲ್ಲ ಯಾರೂ ಗೆರೆ ದಾಟ. ನಾನು ಹೇಳ್ತಾರೆ ಖಾಲಿ ಇಲ್ಲ. ಈಗ ಚರ್ಚೆನೇ ಏನಕ್ಕದು? ಚರ್ಚೆನೇ ಬೇಕಾಗಿಲ್ಲಲ್ಲ. ಈಗಲೂ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿಲ್ಲ, ಅರ್ಥ ಆದೇ ತಾನೆ. ಖಾಲಿ ಇಲ್ಲ, ಅವರೇ 5 ವರ್ಷ ಇರಬೇಕಂತ ನನ್ನ ಆಸೆ. ಅಂದರೂ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೆಲ್ಲ ನಬ್ಬದ್ದ. ನಾವು ಗೆರೆ ಹಾಕಿದ್ದು ಗೆರೆ ಡೇಟಲ್ಲ ಯಾರು. ನಾನು ಇರಲಿ, ನಸೀರಮ್ಮ ಸಾಹೇಬ್ರು ಇರಲಿ, ಮಂಜು ಅವ್ರು ಇರಲಿ, ಇವನ್ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಈಸ್ ಪಕ್ಕಾ ಕಾಂಗ್ರೆಸ್ ಬಿಡಿ. ಅದು ಅವ್ರ ಹೈಕಮಾಂಡ್ ಅಂದರೆ ಪ್ರಾಣ ಕೊಡ್ತಾರೆ. ನಾವೆಲ್ಲ ಹೈಕಮಾಂಡ್. 2 ವರ್ಷ ಆದ್ಮೇಲೆ ರಾಜೀನಾಮೆ ಕೊಟ್ರೆ ಯಾರು ಇಲ್ಲಿ ಸರ್ ರಾಜೀನಾಮೆ ಕೊಡ್ತಾರಂತ ನೀವೇ ಊಹೆ ಮಾಡ್ಕೊಳ್ತಾ ಇದ್ದೀರಿ ಅಲ್ಲ. ನೀವೇ ಊಹೆ ಮಾಡ್ಕೊಳ್ತಾ ಇದ್ದೀರಾ. ಆ ಥರ ಯಾವುದೇ ಪಕ್ಷ ಹೈಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100 ಇವತ್ತು ಬರ್ದಿಕೊಡಿ. ನಾನು ಹೋದ ಚುನಾವಣೆಯಲ್ಲಿ ಏನಾದಿದೆ, 23 ಚುನಾವಣೆಯಲ್ಲಿ ಏನು ಹೇಳಿದೆ ನಾನು, ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿದ್ವಿ. ಕರೆಕ್ಟ್ ತಾನೆ? 130. ಈಗ 140 ನಾವು 136 ಬಂತು. ಈಗ 3 ಬೈ ಎಲೆಕ್ಷನಲ್ಲಿ ಜನ ಏನು ಗೆಲ್ಸು 3 ಸೀಟ್ BJPಯಲ್ಲಿ ಗೆಲ್ಬೇಕಾಗಿತ್ತಾನೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾರಣಕ್ಕೆ ತಾನೆ. ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ. ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ವಿಜಯನಗರಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು ಏನಿದ್ರು 1.5 2 ಲಕ್ಷ ಜನ ಬರ್ಬೋದು. ವಾಲಂಟ್ರಿ ಜನ ಬಂದ್ರು ರೀ. ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ತಾನೆ ಜನ ಬರೋದು. ಸುಮ್ಮ ಬಂದುಬಿಡ್ತಾರೆ ಜನ, ಅದು ಮಳೆಯಲ್ಲಿ. ಅಂಥ ಮಳೆಯಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರೆ. ಅದು